ನಮಸ್ಕಾರ. ಸುಮಾರು ಜನ ನಾನು ಆಪ್ಷನ್ಸಲ್ಲಿ ಟ್ರೇಡ್ ಮಾಡಬೇಕು, ಅದು ನಾನು ಆಪ್ಷನ್ಸಲ್ಲಿ ಮಾರ್ಕೆಟ್ ಟೈಮಿಂಗ್ 9:15 to 3:30 ನಾನು ಟ್ರೇಡಿಂಗ್ಗೆ ಡೆಡಿಕೇಟ್ ಮಾಡೋದಕ್ಕೆ ನಾನು ಫ್ರೀ ಆಗಿದ್ದೀನಿ, ಬೇರೆ ಏನು ಎಕ್ಸ್ಟ್ರಾ ಕೆಲಸ ಇಲ್ಲ. ಸೊ ಆಪ್ಷನ್ಸಲ್ಲಿ ಟ್ರೇಡ್ ಮಾಡಬೇಕು, ಅದರಲ್ಲೂ ನಿಮ್ಮ ಡೈನಮಿಕ್ ಲೈವ್ ರಿಯಲ್ ಟೈಮ್ ಮಾರ್ಕೆಟಲ್ಲಿ ಲೈವ್ ಮಾರ್ಕೆಟಲ್ಲಿ ಎಲ್ಲಿ ಟ್ರೇಡ್ ತೊಗೋಬೇಕು, ಎಲ್ಲಿ ಎಕ್ಸಿಟ್ ಮಾಡಬೇಕು ಅಂತ ಅದೇ ಹೇಳುತ್ತೆ ಅಂತ ನೀವು ಹೇಳಿದಿರಲ್ಲ. ಅದರಲ್ಲಿ ಯಾವ ಥರ ಟ್ರೇಡ್ ಆಗುತ್ತೆ, ಆಪ್ಷನ್ಸಲ್ಲಿ ಟ್ರೇಡ್ ಮಾಡಬೇಕು ಅಂದರೆ ಯಾವ ಥರ ಅದರಲ್ಲಿ ಟ್ರೇಡ್ ಆಗುತ್ತೆ ಅನ್ನೋ ಡೀಟೇಲ್ಸ್ ನನಗೆ ತಿಳಿಸಿ ಅಂತ ಕೇಳ್ಕೊಂಡಿದ್ದಾರೆ. ಸೊ ಅವ್ರಿಗೋಸ್ಕರ ಈ ವಿಡಿಯೋದಲ್ಲಿ ಆಪ್ಷನ್ಸಲ್ಲಿ ಸಿಂಪಲ್ಲಾಗಿ ಟ್ರೇಡ್ ಮಾಡೋದು, ಎಫರ್ಟ್ಲೆಸ್ ಆಗಿ ಟ್ರೇಡ್ ಮಾಡೋದು, ಅದು ಈ ಡೈನಮಿಕ್ ಲೈವ್ ಇಟ್ಕೊಂಡು ಹೇಗೆ ಅಂದ್ಬಿಟ್ಟು ಈ ಟಾಟಾ ಮೋಟರ್ಸ್ ಅನ್ನೋ ಒಂದು ಸ್ಟಾಕ್, ಅದರಲ್ಲಿ ಬಂದಿರೋಂಥ ಒಂದು ಟ್ರೇಡ್ ಆಪರ್ಚುನಿಟಿನ ತೋರಿಸಿ ನಿಮಗೆ ಎಕ್ಸ್ಪ್ಲೈನ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಓಕೆ, ಸೊ ಈ ಡೈನಮಿಕ್ ಲೈವಲ್ಲಿ ನೀವು ಪ್ರೀವಿಯಸ್ ಆಗಿ ನಮ್ಮ ವೀಡಿಯೋಸ್ ಚೆಕ್ ಮಾಡ್ತಾ ಬಂದರೆ ಈ ಡೈನಮಿಕ್ ಲೈವಲ್ಲಿ ಡೌಮ್ಯಾಂಟಿಕ್ ಮೆಥಡ್ ಅಂತ ಒಂದು ಇನ್ಫಾರ್ಮೇಷನ್ ಇರುತ್ತೆ. ಆ ಇನ್ಫಾರ್ಮೇಷನ್ ಪ್ರಕಾರ ನೀವು ಫ್ಯೂಚರ್ಸಲ್ಲೂ ಮಾಡ್ಬೋದು, ಆಪ್ಷನ್ಸಲ್ಲೂ ಮಾಡ್ಬೋದು. ಆಪ್ಷನ್ಸಲ್ಲಿ ಹೇಗೆ ಟ್ರೇಡ್ ಮಾಡ್ಬೋದು ಅಂತ ಸುಮಾರು ಆಲ್ರೆಡಿ ವೀಡಿಯೋಸ್ ಮಾಡಿದೆ, ನೀವು ಅದನ್ನು ನೋಡ್ಬೋದು. ಈ ವಿಡಿಯೋಲ್ಲೂ ನೋಡಿದ್ರೆ ನಿಮಗೆ ಮತ್ತೆ ಫರ್ದರ್ ಎಕ್ಸ್ಟ್ರಾ ಕ್ಲಾರಿಟಿ ನಿಮಗೆ ಸಿಗುತ್ತೆ. ಸೊ ಆಪ್ಷನ್ಸಲ್ಲಿ ನಾವು ಟ್ರೇಡ್ ಮಾಡಬೇಕು ಅಂದರೆ ನಮಗೆ ಏನು ಗೊತ್ತಿರಬೇಕು, ಫಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್. ನೀವು ಆಪ್ಷನ್ಸಲ್ಲಿ ಸುಮಾರು ಜನ ಹೇಳ್ತಾರೆ ನಾನು ಆಪ್ಷನ್ ಬೈಯಿಂಗೇ ಮಾಡ್ತೀನಿ, ಸ್ವಲ್ಪ ಜನ ನಾನು ಆಪ್ಷನ್ ರೈಟಿಂಗೇ ಮಾಡ್ತೀನಿ, ಇನ್ನು ಸ್ವಲ್ಪ ಜನ ಇನ್ನೊಂದು ಬೇರೆ ಬೇರೆ ಥರ ಸುಮಾರು ಐಡಿಯಾಗಳು ಇಟ್ಕೊಂಡು ಬಂದ್ಬಿಡ್ತಾರೆ ಆಲ್ರೆಡಿ. ನೀವು ಏನು ಬೇಕಾದ್ರೂ ಮಾಡಿ, ನೀವು ಆಪ್ಷನ್ಸ್ ಆದರೂ ಮಾಡಿ, ಫ್ಯೂಚರ್ ಆದರೂ ಮಾಡಿ, ಈಕ್ವಿಟಿ ಆದರೂ ಮಾಡಿ, ಎಲ್ಲಿ ಬೈ ಮಾಡಬೇಕು, ಎಲ್ಲಿ ಸೆಲ್ ಮಾಡಬೇಕು ಅನ್ನೋ ಒಂದು ಕ್ಲಾರಿಟಿ ಇಲ್ಲ ಅಂದರೆ ಯಾವುದ್ರಲ್ಲಿ ಟ್ರೇಡ್ ಮಾಡಿದ್ರೂ ಪ್ರಯೋಜನ ಇಲ್ಲ. ಈ ಕ್ಲಾರಿಟಿ ಇದ್ಬಿಟ್ರೆ ಯಾವುದ್ರಲ್ಲಿ ಬೇಕಾದ್ರೂ ಟ್ರೇಡ್ ಮಾಡ್ಬೋದು. ನಿಜಾನಾ? ಏನು ಹೇಳ್ತೀರಾ? ನಿಮ್ಮ ಒಪಿನಿಯನ್ ಏನಿದ್ರ ಮೇಲೆ? ಕರೆಕ್ಟಾ ಅಲ್ವಾ? ಎಂಟ್ರಿ ಎಲ್ಲಿ ತೊಗೋಬೇಕು, ಎಕ್ಸಿಟ್ ಎಲ್ಲಿ ಮಾಡಬೇಕು ಅನ್ನೋ ಒಂದು ಕ್ಲಾರಿಟಿ ಇದ್ಬಿಟ್ರೆ ಅದಕ್ಕೆ ನೀವು ಯಾವುದ್ರಲ್ಲಿ ಬೇಕಾದ್ರೂ ಟ್ರೇಡ್ ಮಾಡ್ಬೋದು. ಪ್ಲಸ್ ಆಪ್ಷನ್ಸಲ್ಲಿ ಒಂದು ಕ್ಲಾರಿಟಿ ಏನು, ಬೈಯಿಂಗ್ ಆಪರ್ಚುನಿಟಿ, ನೀವು ಆಪ್ಷನ್ ಬೈಯಿಂಗ್ ಮಾಡಬೇಕು ಅಂದರೆ ಬೈಯಿಂಗ್ ಆಪರ್ಚುನಿಟಿ ಬರ್ತಿದೆ ಅಂದರೆ ಕಾಲ್ ಆಪ್ಷನ್ ಬೈ ಮಾಡಿ, ಸೆಲ್ಲಿಂಗ್ ಆಪರ್ಚುನಿಟಿ ಸಿಗ್ತಿದೆ ಅಂದರೆ ಪುಟ್ ಆಪ್ಷನ್ ಬೈ ಮಾಡಿ, ಮುಗೀತು ಕೆಲಸ. ಇದ್ರ ಜೊತೆಲಿ ಎಕ್ಸ್ಟ್ರಾ ಕ್ಲಾರಿಟಿ ಏನಿರಬೇಕು, ಯಾವ ಸ್ಟ್ರೈಕ್ ಪ್ರೈಸಲ್ಲಿ ಟ್ರೇಡ್ ಮಾಡಬೇಕು ಅನ್ನೋದು ಗೊತ್ತಿರಬೇಕು. ಓಕೆ, ಅಲ್ಲಿ ಸಿಕ್ಕಾಪಟ್ಟೆ ಸ್ಟ್ರೈಕ್ ಪ್ರೈಸಸ್ ಇದೆ, ಅದರಲ್ಲಿ ಯಾವುದೋ ಇಷ್ಟ ಬಂದಿದ್ದ ಸ್ಟ್ರೈಕ್ ಪ್ರೈಸ್ ಎಲ್ಲ ಮಾಡಿಬಿಡ್ತೀನಿ ಅಂತ ಹೇಳಿದ್ರೆ ಖಂಡಿತ ಎವ್ರಿ ಟೈಮ್ ಆ ಥರ ಬೆನಿಫಿಟ್ ಬರೋದಿಲ್ಲ. ಓಕೆ, ಸೊ ಸ್ಟ್ರೈಕ್ ಪ್ರೈಸ್ ಸೆಲೆಕ್ಷನ್ ತುಂಬ ಇಂಪಾರ್ಟೆಂಟ್. ಸೊ ಈ ಸ್ಟ್ರೈಕ್ ಪ್ರೈಸ್ ಸೆಲೆಕ್ಷನ್ಗೆ ಅಂತ ಬಂದಾಗ ಡೈನಮಿಕ್ ಲೈವಲ್ಲಿ ಅದು ತೊಂದರೆನೇ ಇಲ್ಲ. ಏನಕ್ಕಂದರೆ ಎಲ್ಲಿ ಎಂಟ್ರಿ ತೊಗೋಬೇಕು, ಎಲ್ಲಿ ಎಕ್ಸಿಟ್ ಮಾಡಬೇಕು ಅಂತ ಅದೇ ಹೇಳುತ್ತೆ, ಜೊತೆಯಲ್ಲಿ ಯಾವ ಸ್ಟ್ರೈಕ್ ಪ್ರೈಸ್ ಟ್ರೇಡ್ ಮಾಡಬೇಕು ಅಂತ ಅದು ಕೂಡ ಹೇಳುತ್ತೆ. ಪ್ಲಸ್ ಸ್ಟ್ರೈಕ್ ಪ್ರೈಸ್ ಸೆಲೆಕ್ಟ್ ಮಾಡೋದ್ರ ಜೊತೆಯಲ್ಲಿ ನೀವು ಯಾವ ಪ್ರೀಮಿಯಮ್ಗೆ ಟ್ರೇಡ್ ಮಾಡ್ತೀರಾ ಆ ಪ್ರೀಮಿಯಮ್ಗೆ ನೀವು ಎಷ್ಟು ಕ್ವಾಂಟಿಟಿ ಟ್ರೇಡ್ ಮಾಡಬೇಕು, ಒಂದು ಲಾಟಲ್ಲಿ ಟ್ರೇಡ್ ತೊಗೋಬೇಕು ಅಂದರೆ ಎಷ್ಟು ಇನ್ವೆಸ್ಟ್ಮೆಂಟ್ ಬೇಕಾಗತ್ತೆ, ನಿಮ್ಮ ಹತ್ರ ಕ್ಯಾಪಿಟಲ್ ಎಷ್ಟಿದೆ, ಆ ಕ್ಯಾಪಿಟಲ್ ತಕ್ಕಂಗೆ ಎಷ್ಟು ಕ್ವಾಂಟಿಟಿ ಟ್ರೇಡ್ ಮಾಡಬೇಕು ಅನ್ನೋದು ಮೋಸ್ಟ್ ಇಂಪಾರ್ಟೆಂಟ್ ವಿಷಯ. ಈ ಡೈನಮಿಕ್ ಲೈವಲ್ಲಿ ಬರೋಂಥ ಇನ್ಫಾರ್ಮೇಷನ್ ಜೊತೆಯಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ವಿಷಯ ಏನಪ್ಪ ಅಂದರೆ ಕೈಯಲ್ಲಿ ಕ್ಯಾಪಿಟಲ್ ಏನಿದೆ ಆ ಕ್ಯಾಪಿಟಲ್ ತಕ್ಕಂಗೆ ನಾನು ಏನು ಕ್ವಾಂಟಿಟಿ ಟ್ರೇಡ್ ಮಾಡಬೇಕು ಅನ್ನೋ ಕ್ಲಾರಿಟಿ. ತಲೆ ಕೆಡಿಸ್ಕೋಬೇಡಿ, ನಮ್ಮ ಡೈನಮಿಕ್ ಸೂಪರ್ ಪವರ್ ಟ್ರೇಡಿಂಗ್ ವರ್ಕ್ಶಾಪಲ್ಲಿ ಇದೆಲ್ಲ ಡೀಟೇಲಾಗಿ ಹೇಳ್ತೀವಿ, ಅಲ್ಲಿ ಹೇಳಿದ್ದನ್ನು ಫಾಲೋ ಮಾಡಿದ್ರೆ ಸಾಕು. ಸೊ ಈ ಟಾಟಾ ಮೋಟರ್ಸಲ್ಲಿ ಈ ಡೈನಮಿಕ್ ಲೈವ್ ಪ್ರಕಾರ ಟ್ರೇಡ್ ಮಾಡ್ತಿರೋವಾಗ 24th ಜುಲೈ ಇದರದ್ದು ಪ್ರೈಸ್ ಮೂಮೆಂಟ್ ಇನ್ಕ್ರೀಸ್ ಆಗ್ತಾ ಬರ್ತಿದೆ. ಇನ್ಕ್ರೀಸ್ ಆಗ್ತಿರೋವಾಗ ಬೆಳಗ್ಗೆ 10:30 ಅಷ್ಟೊತ್ತಿಗೆ ನಮಗೆ ಡೌಮ್ಯಾಂಟಿಕ್ ಮೆಥಡ್ ಆ್ಯಕ್ಷನ್ ಇನ್ಫಾರ್ಮೇಷನಲ್ಲಿ ಬೈ ಕಾಲ್ ಆಪ್ಷನ್ ನೌ ಅಂತ ಬರೆದಿದೆ. ಸೊ ಈ ಡೌಮ್ಯಾಂಟಿಕ್ ಮೆಥಡ್ ಪ್ರಕಾರ ಟ್ರೇಡ್ ಹೇಗೆ ಮಾಡಬೇಕು ಅಂತ ಒಂದು 10 ಪಾಯಿಂಟ್ ಇನ್ಸ್ಟ್ರಕ್ಷನ್ ಇದೆ, ಅದನ್ನು ನೋಡಿಕೊಂಡು ಇಲ್ಲಿ ಟ್ರೇಡ್ ತೊಗೊಳ್ಳೋದಷ್ಟೇ. ಅದನ್ನು ಓದಿ ಟ್ರೇಡ್ ಮಾಡಿ ಸಾಕು. ಓಕೆ, ಅಷ್ಟು ಸಿಂಪಲ್. ಸೊ ಈ ಟ್ರೇಡ್ ತೊಗೊಳೋಕ್ಕೆ ಮುಂಚೆ ಇನ್ನು ಸ್ವಲ್ಪ ಅಡಿಷ್ನಲ್ ಡೀಟೇಲ್ ಚೆಕ್ ಮಾಡ್ಕೊಂಬಿಟ್ರೆ ಇನ್ನೂ ಕ್ಲಾರಿಟಿ ಇರುತ್ತೆ ಟ್ರೇಡ್ ಮಾಡೋದ್ರಲ್ಲಿ. ಸೊ ಈ ಪ್ರೈಸ್ ಎಲ್ಲಿಂದ ಬರ್ತಿದೆ, ಸೊ ಈ ಪ್ರೈಸ್ ಮೂಮೆಂಟಲ್ಲಿ ಸ್ಟ್ರೆಂತ್ ಇದೆಯಾ, ನಾನು ಇಲ್ಲಿ ಬೈ ಮಾಡಿದ್ರೆ ಇದು ಇನ್ನೂ ಮೇಲೆ ಹೋಗೋಂಥ ಚಾನ್ಸಸ್ ಜಾಸ್ತಿ ಇದೆಯಾ ಅನ್ನೋ ಒಂದು ಡೀಟೇಲ್ನ ಚೆಕ್ ಮಾಡ್ಕೊಳ್ಳೋದಕ್ಕೆ ಡೈನಮಿಕ್ ಲೈವಲ್ಲೇ ಫೆಸಿಲಿಟಿ ಇದೆ. ಸೊ ಈ ಟಾಟಾ ಮೋಟರ್ಸಲ್ಲಿ ಏನಾಗಿದೆ ನೋಡಿ, ಸೊ ಪ್ರೈಸ್ ಮೇಲೆ ಬರ್ತಿರೋವಾಗ ನಮಗೆ ಡೈನಮಿಕ್ ಮೇಜರ್ ಸಿಗ್ನಲ್ಸ್ ಅಂತ ಏನು ಇನ್ಫಾರ್ಮೇಷನ್ಸ್ ಇದೆ ಅದರಲ್ಲಿ PMC, ಅದರಲ್ಲಿ C3 ಗ್ರೀನ್ ಕಲರಲ್ಲಿದೆ. ಅಂದರೆ ಪ್ರೀವಿಯಸ್ ಆಗಿ ಪ್ರೈಸ್ ಡೌನ್ ಬಂದಿರೋವಾಗ ಕೆಳಗಡೆ ಒಂದು ಡೈನಮಿಕ್ ಮೇಜರ್ ಸಿಗ್ನಲ್ ಬಂದಿದೆ, ಅದರದ್ದು ಸ್ಟ್ರೆಂತ್ C3.
C3 ಅಂದರೆ ಏನರ್ಥ ಅಂತ ನೋಡಿದ್ರೆ ಇದೊಂದು ನಂಬರ್ ಅಷ್ಟೇ. C1, C2, C3, C4, C5 ಅಂತ ನಂಬರ್ ಬರ್ತಾನೆ ಇರುತ್ತೆ. ಹೈಯರ್ ದ ನಂಬರ್ ಸ್ಟ್ರಾಂಗರ್ ದಿ ಸಿಗ್ನಲ್. ಆ ಸ್ಟ್ರಾಂಗರ್ ದಿ ಸಿಗ್ನಲ್ ಸ್ಟ್ರಾಂಗರ್ ದ ಮೂಮೆಂಟ್ ಅಂತ ಹೇಳ್ತೀವಿ ಟ್ರೈನಿಂಗಲ್ಲಿ. ಸೊ ಒಂದು ಡೈನಮಿಕ್ ಮೇಜರ್ ಸಿಗ್ನಲ್ C3 ಬಂದಿದೆ. ಅದಾದಮೇಲೆ NWC C1 ಗ್ರೀನ್ ಕಲರ್. ಸೊ ಅಲ್ಲೂ ಇನ್ನೊಂದು ಅಡಿಷ್ನಲ್ ಡೈನಮಿಕ್ ಮೇಜರ್ ಸಿಗ್ನಲ್ ಬಂದಿದೆ. 2 ಡೈನಮಿಕ್ ಮೇಜರ್ ಸಿಗ್ನಲ್ ಬಂದು ಅಲ್ಲಿಂದ ಪ್ರೈಸ್ ಮೇಲೆ ಹೋಗ್ತಿದೆ. ಮೇಲೆ ಹೋಗ್ತಿರೋವಾಗ ಇದ್ರದ್ದು ಲಾಂಗ್ ಟರ್ಮ್ ಟ್ರೆಂಡ್ ಏನಿದೆ ಅಂತ ನೋಡಿದ್ರೆ ಇಲ್ಲಿ ಕೆಳಗಡೆ ಡೈಲಿ ಲಾಂಗ್ ಟ್ರೆಂಡ್, ವೀಕ್ಲಿ ಲಾಂಗ್ ಟ್ರೆಂಡ್ ಅಂತ ಬರ್ತಿದೆಯಲ್ಲ, 2 ಲಾಂಗ್ ಹೋಲ್ಡ್ ಅಂತಲೇ ಹೇಳ್ತಿದೆ. ಅಂದರೆ ಲಾಂಗ್ ಟರ್ಮ್ ಟ್ರೆಂಡು ಅಪ್ಪಿದೆ. ಸೊ ಇದರಲ್ಲಿ ಏನು ಅರ್ಥ ಆಯಿತು? ಲಾಂಗ್ ಟರ್ಮ್ ಟ್ರೆಂಡ್ ಅಪ್ಪಿದೆ, ಜೊತೆಲಿ ಈ ಅಪ್ ಮೂಮೆಂಟಲ್ಲಿ ಸ್ಟ್ರೆಂತು ತುಂಬ ಸ್ಟ್ರಾಂಗ್ ಇದೆ. ಅಪ್ ಮೂಮೆಂಟ್ ಮೇಜರ್ ಸಿಗ್ನಲಿಂದ ಹೋಗ್ತಿದೆ ಅಂದರೆ ಮೂಮೆಂಟು ದೊಡ್ಡದು ಬರುತ್ತೆ ಅನ್ನೋದು ಕ್ಲಾರಿಟಿ ಫಸ್ಟೇ ಇದೆ, ಟ್ರೇಡ್ ತೊಗೊಳಕ್ಕೆ ಮುಂಚೆನೇ ಇದೆ. ಅದರಲ್ಲಿ ಇವಾಗ ಬಂದು ಅದು ಬೈ ಕಾಲ್ ಆಪ್ಷನ್ ನಾವು ಅಂತ ಹೇಳ್ತಿದೆ. ಇದರಲ್ಲಿ ಏನಿದೆ ಯೋಚನೆ ಮಾಡೋದು? ಇಷ್ಟು ಕ್ಲಾರಿಟಿ ಇರೋವಾಗ ಯೋಚನೆ ಮಾಡೋದು ಏನೂ ಇಲ್ಲ, ಸಿಂಪಲ್ ಇಷ್ಟೇ ಕೆಲಸ, ಬೈ ಮಾಡಿ ಕಾಲ್ ಆಪ್ಷನ್ನ. ಸೊ ಬೈ ಮಾಡೋಣ ಅಂತ ನೋಡಿದಾಗ ಈ ಡೈನಮಿಕ್ ಲೈವಲ್ಲಿ ಬಂದಿರೋಂಥ ಸ್ಟ್ರೈಕ್ ಪ್ರೈಸ್ 1100 ಸ್ಟ್ರೈಕ್ ಪ್ರೈಸ್ ಅಲ್ಲಿ 15 ರೂಪೀಸ್ 70 ಪೈಸೆಗೆ ಪ್ರೀಮಿಯಂ ನಡೀತಿದೆ. ಸೊ ಈ ಪ್ರೀಮಿಯಮ್ಗೆ ನೀವು ಒಂದು ಲಾಟ್ ಟಾಟಾ ಮೋಟರ್ಸ್ ಬೈ ಮಾಡಿದ್ರೆ ನಿಮ್ಮ ಇನ್ವೆಸ್ಟ್ಮೆಂಟ್ ಎಷ್ಟಾಯಿತು ಅಂತ ನೋಡಿದ್ರೆ, ಫಸ್ಟ್ ಆಫ್ ಆಲ್ F&O ಟ್ರೇಡ್ ಮಾಡೋವಾಗ ಇದರಲ್ಲಿ ಲಾಟ್ ಸೈಜ್ ಬಂದ್ಬಿಟ್ಟು 550, 550 ಶೇರ್ ಒಂದು ಲಾಟ್ಗೆ ಟಾಟಾ ಮೋಟರ್ಸ್. ಸೊ 550 ಇಂಟು 15 ರೂಪೀಸ್ 70 ಪೈಸೆ ಪ್ರೀಮಿಯಂ ಲೆಕ್ಕ ಮಾಡಿದ್ರೆ ಎಷ್ಟು ಬರುತ್ತೆ ಇನ್ವೆಸ್ಟ್ಮೆಂಟ್? 8635 ರೂಪೀಸ್ ಇನ್ವೆಸ್ಟ್ಮೆಂಟ್ ಬರುತ್ತೆ. 8600 ಚಿಲ್ಲರೆ ಇನ್ವೆಸ್ಟ್ ಮಾಡಿ ನೀವು ಒಂದು ಲಾಟ್ ಬೈ ಮಾಡಿರ್ತೀರ. ನೀವು ಬೈ ಮಾಡಿದ್ಮೇಲೆ ಪೊಸಿಷನ್ನ ಹೋಲ್ಡ್ ಮಾಡಿದ್ರಿ. ಆ ಡೇ ಮುಗಿಯೋವಾಗ ಆ ಡೊಮೆಂಟಿಕ್ ಮೆಥಡಲ್ಲಿ ಹೋಲ್ಡ್ ಕಾಲ್ ಆಪ್ಷನ್ ಅಂತ ಬರೆದಿದೆ. ಈ ಇನ್ಫಾರ್ಮೇಷನ್ ಏನಕ್ಕೆ ಇಂಪಾರ್ಟೆಂಟ್ ಅಂದರೆ, ಸುಮಾರು ಜನ ಟ್ರೇಡ್ ಮಾಡುವಾಗ ಎಂಟ್ರಿ ತೊಗೊಳ್ತಾರೆ. ಎಂಟ್ರಿ ತೊಗೊಳ್ಳೋದು ಒಂದು ದೊಡ್ಡ ತಲೆನೋವು. ಎಲ್ಲಿ ಎಂಟ್ರಿ ತೊಗೊಳ್ಳೋದು ಅನ್ನೋದೇ ಗೊತ್ತಿರಲ್ಲ. ಸರಿ, ಎಂಟ್ರಿ ತೊಗೊಳ್ಳೋದು ಗೊತ್ತಾಯಿತು. ಎಂಟ್ರಿ ತೊಗೊಂಡ್ಮೇಲೆ ಅದನ್ನ ಇಟ್ಕೋಬೇಕಾ, ಎಕ್ಸಿಟ್ ಮಾಡಬೇಕಾ, ಯಾವಾಗ ತನಕ ಇಟ್ಕೋಬೇಕು, ಇವಾಗಲೇ ಎಕ್ಸಿಟ್ ಮಾಡಿಬಿಡ್ಲಾ, ಅದೇನೋ ಪ್ರೈಸ್ ಡೌನ್ ಬರೋ ಥರ ಇದೆ ಕೊಟ್ಬಿಡ್ಲಾ, ಇದೆಲ್ಲ ತಲೆಯಲ್ಲಿ ಓಡ್ತಿರತ್ತೆ. ಇಷ್ಟು ತಲೆಯಲ್ಲಿ ಓಡ್ತಿದೆ ಅಂದರೆ ಒಂದೇ ಒಂದು ಅರ್ಥ ಮಾಡ್ಕೊಂಬಿಡಿ, ನಿಮಗೆ ಕ್ಲಾರಿಟಿ ಇಲ್ಲ. ಕ್ಲಾರಿಟಿ ಇಲ್ಲದೆ ನೀವು ಟ್ರೇಡ್ ಮಾಡ್ತಿದ್ದೀರಾ. ಓಕೆ, ಮೂಮೆಂಟ್, ಪ್ರೈಸ್ ಮೂಮೆಂಟ್ನ ನೋಡಿ ನೀವು ಡಿಸೈಡ್ ಮಾಡ್ತಿದ್ದೀರಾ, ಅಲ್ಲಿ ಡಿಸಿಷನ್ ತೊಗೊತಿದ್ದೀರಾ. ಪ್ರೈಸ್ ಮೂಮೆಂಟ್ ನೋಡಿ ನೀವು ಡಿಸಿಷನ್ ತೊಗೊತಿದ್ದೀರಾ ಅಂದರೆ ನೀವು ಕಂಪ್ಲೀಟ್ಲಿ ನಿಮ್ಮ ಎಮೋಷನ್ನ ಆಟಾಡಿಸ್ಬಿಡ್ತಾ ಇದೆ ಆ ಪ್ರೈಸ್ ಮೂಮೆಂಟ್. ಅದು ಟರ್ಮಿನಲ್ ಮುಂದೆ ಕೂತಿದ್ರೆ ಆ ರೆಡ್ ಬ್ಲೂ ಕಲರ್ ವೇರಿಯೇಷನ್ ಆಗ್ತಿರತ್ತಲ್ಲ, ಅದರಲ್ಲಿ ಪ್ರೈಸ್ ಇನ್ಕ್ರೀಸ್ ಡಿಕ್ರೀಸ್ ಆಗುತ್ತೋ ಇಲ್ವೋ, ನಿಮ್ಮ BP ಶುಗರ್ ಮಾತ್ರ ಇನ್ಕ್ರೀಸ್ ಡಿಕ್ರೀಸ್ ಆಗ್ತಿರತ್ತೆ, ಹೌದಲ್ವಾ? ಸೊ ಆ ಥರ ಇರೋವಾಗ ಈ ಇನ್ಫಾರ್ಮೇಷನ್ ಎಷ್ಟು ಇಂಪಾರ್ಟೆಂಟ್ ನೋಡಿ. ಹೋಲ್ಡ್ ಕಾಲ್ ಆಪ್ಷನ್ ಸಿಂಪಲಾಗಿ ಬರೆದಿದೆ. ನೀವು ಅದನ್ನು ನೋಡಿಬಿಟ್ರೆ ನೀವೇನು ಮಾಡ್ತೀರಾ? ಸುಮ್ಮನೆ ಹೋಲ್ಡ್ ಮಾಡ್ತೀರಾ, ಅಷ್ಟೇ ಕೆಲಸ, ಬೇರೆ ಏನಿದೆ? ಅದನ್ನು ಯಾವಾಗ ನೋಡಬೇಕು? ಡೈನಮಿಕ್ ಲೈವ್. ನೀವು ಫುಲ್ ಡೇ 9:15 to 3:30 ತನಕ ನಾನು ಕೂತ್ಕೊತೀನಿ, ಟ್ರೇಡ್ ಮಾಡೋಕ್ಕೆ ನಾನು ರೆಡಿ ಇದ್ದೀನಿ ಅಂತ ಹೇಳಿದ್ರು ನೀವು ಫುಲ್ ಡೇ ಅದನ್ನು ನೋಡ್ತಾ ಕೂತಿರೋ ಅವಶ್ಯಕತೆ ಇಲ್ಲ. ದಯವಿಟ್ಟು ಆ ಕೆಲಸ ಮಾಡಬೇಡಿ. ಓಕೆ, ಈ ಡೊಮೆಂಟಿಕ್ ಮೆಥಡ್ ಪ್ರಕಾರ ಟ್ರೇಡ್ ಮಾಡ್ತೀರಾ ಅಂದರೆ ಅರ್ಧ ಗಂಟೆಗೆ ಒಂದು ಸತಿ ಚೆಕ್ ಮಾಡಿ. ಅರ್ಧ ಗಂಟೆಗೆ ಒಂದು ಸತಿ ಬಂದು ನೀವು ಚೆಕ್ ಮಾಡೋವಾಗ ಎಷ್ಟು ಟೈಮ್ ಸ್ಪೆಂಡ್ ಮಾಡ್ತೀರಾ ಅಂದರೆ ಮ್ಯಾಟ್ರ್ ಆಫ್ ಒಂದು 10-20 ಸೆಕೆಂಡ್ಸ್ ಅದು ನೋಡೋದಷ್ಟೇ. ಅರ್ಧ ಗಂಟೆಗೆ ಒಂದು ಸತಿ ಬಂದು 10-20 ಸೆಕೆಂಡ್ಸ್ ನೋಡಿದ್ರೆ ಓಕೆ ಹೋಲ್ಡ್ ಅಂತಿದೆಯಾ, ಹೋಲ್ಡ್. ತಿರ್ಗಾ ನೆಕ್ಸ್ಟ್ ಹಾಫ್ ಆನ್ ಅವರೇ ಬಂದು ಚೆಕ್ ಮಾಡಬೇಕು. ಮಧ್ಯದಲ್ಲಿ ನೀವು ನೋಡೋ ಅವಶ್ಯಕತೆ ಇಲ್ಲ, ಬೇರೆ ಏನಾದ್ರು ಕೆಲಸ ಮಾಡ್ಕೊಳ್ಳಿ ಆರಾಮಾಗಿ, ತೊಂದರೆನೇ ಇಲ್ಲ. ಓಕೆ, ಸೊ ಆ ಥರ ಹೋಲ್ಡ್ ಮಾಡಿ ಮುಂದೆ ಹೋಗಿರ್ತೀರ. 25ನೇ ತಾರೀಕು ಮಾರ್ಕೆಟ್ ಓಪನ್ ಆಯಿತು, ತಿರ್ಗಾ ಪ್ರೈಸ್ ಮೇಲೆ ಬರೋಕ್ಕೆ ಸ್ಟಾರ್ಟ್ ಆಯಿತು. ಬರ್ತಿರೋವಾಗ ಬೆಳಗ್ಗೆ 11 ಗಂಟೆ ಅಷ್ಟೊತ್ತಿಗೆ ಡೈನಮಿಕ್ ಲೈವಲ್ಲಿ ಮೇಲ್ಗಡೆ ಒಂದು ಸಿಗ್ನಲ್ ಕೊಡುತ್ತೆ. ಇದನ್ನು DMBOTS ಅಂತ ಕರಿತೀವಿ, DMBOTS ಪ್ರಾಫಿಟ್ಸ್ ಅಂತ. ಸೊ ಈ ಸಿಂಬಲ್ ಬಂದಾಗ ಏನಪ್ಪ ಅರ್ಥ ಅಂದರೆ ಪ್ರಾಫಿಟ್ ಸೆಕ್ಯೂರ್ ಮಾಡಿ. ಸೊ ಆಪ್ಷನ್ಸಲ್ಲಿ ಟ್ರೇಡ್ ಮಾಡುವಾಗ ಪ್ರಾಫಿಟ್ ಸೆಕ್ಯೂರ್ ಹೇಗೆ ಮಾಡೋದು ಅಂತ ಟ್ರೈನಿಂಗಲ್ಲಿ ಡೀಟೇಲ್ಸ್ ತಿಳಿಸ್ತೀವಿ. ಬಟ್ ಈ ಪ್ರಾಫಿಟ್ ಸೆಕ್ಯೂರ್ ಮಾಡಿ ಅಂದಾಗ ನೀವು ಎಕ್ಸಿಟ್ ಮಾಡೋಣ ಅಂತ ಹೋದರೆ ನೀವು ಬೈ ಮಾಡಿರೋಂಥ ಕಾಲ್ ಆಪ್ಷನ್ ಅದರ ಪ್ರೀಮಿಯಮ್ 34 ರೂಪಾಯಿ ನಡೀತಿದೆ. ನೀವು ಬೈ ಮಾಡಿರೋದು 15 ರೂಪೀಸ್ 70 ಪೈಸೆಗೆ. ಸೊ 34 ರೂಪಾಯಿಗೆ ನೀವು ಎಕ್ಸಿಟ್ ಮಾಡಿದ್ರೂ ನಿಮ್ಗೆ ಎಷ್ಟು ಪ್ರಾಫಿಟ್ ಬಂತು? ಆಲ್ಮೋಸ್ಟ್ 10,000 ರೂಪಾಯಿ ಪ್ರಾಫಿಟ್ ಈ ಸಿಂಗಲ್ ಟ್ರೇಡಲ್ಲಿ ಬಂದಿದೆ. ಓಕೆ, 8,600 ರೂಪಾಯಿ ಇನ್ವೆಸ್ಟ್ಮೆಂಟ್, 10,000 ರೂಪಾಯಿ ಪ್ರಾಫಿಟ್, ಮೋರ್ ದ್ಯಾನ್ 100% ರಿಟರ್ನ್ಸ್ ನಿಮಗೆ ಈ ಒಂದು ಟ್ರೇಡಲ್ಲಿ
ನಿನ್ನೆ ಎಂಟ್ರಿ ಇವತ್ತು ಎಕ್ಸಿಟ್, ಇಷ್ಟೇ ಡ್ಯೂರೇಷನಲ್ಲಿ ಸಿಂಪಲಾಗಿ ಟ್ರೇಡ್ ಮಾಡಿರೋದಕ್ಕೆ ಸಿಕ್ಕಿರೋದು. ತಲೆ ಕೆಡ್ಸ್ಕೊಂಡಿದ್ದಿದ್ರೆ ಇಷ್ಟು ಪ್ರಾಫಿಟ್ ಬರ್ತಾ ಇರಲಿಲ್ಲ. ಓಕೆ, ಸೊ ಈ ಆಪ್ಷನ್ಸಲ್ಲಿ ಟ್ರೇಡ್ ಮಾಡಬೇಕು ಅಂತ ನೀವು ಕೇಳಿದ್ದಕ್ಕೆ ಇಷ್ಟು ಈಸಿಯಾಗಿ ಮಾಡ್ಕೊಂಡು ಹೋಗ್ಬೋದು. ಅದರಲ್ಲಿ ಇವಾಗ ನೀವು ಹೇಳ್ಬೋದು ನಾನು ಬೇರೆ ಬೇರೆ ಸ್ಟಾಕ್ ಮಲ್ಟಿಪಲ್ ಸ್ಟಾಕ್ಸ್ ಟ್ರೇಡ್ ಮಾಡಬೇಕು ಅಂತ ಇರೋವಾಗ ಈ ಡೈನಮಿಕ್ ಲೈವ್ ಜೊತೆ ನಾನು ಪ್ರೀವಿಯಸ್ ಆಗಿ ಒಂದು ವೀಡಿಯೋಲಿ ಹೇಳಿದ್ದೀನಿ. ಡೈನಮಿಕ್ ಲೈವ್ ಜೊತೆ ನಿಮ್ಮ ಹತ್ರ ಡೈನಮಿಕ್ ಸಿಸ್ಟಮ್, ಅದರಲ್ಲೂ ಡೈನಮಿಕ್ ಸಿಸ್ಟಮ್ ಕ್ಯಾಶ್ ಪ್ಯಾಕೇಜ್ ಅಂತ ಹೇಳ್ತೀವಿ. ಆ ಒಂದು ಡೈನಮಿಕ್ ಸಿಸ್ಟಮ್ ನಿಮ್ಮ ಹತ್ರ ಇದ್ದರೆ ಅದರಲ್ಲಿ ಏನಾಗುತ್ತಂದರೆ ಪ್ರೀವಿಯಸ್ ಡೇನೇ ಸಾಯಂಕಾಲ ನಿಮಗೆ ಲಿಸ್ಟ್ ಕೊಟ್ಬಿಡುತ್ತೆ ಯಾವ್ಯಾವ ಸ್ಟಾಕ್ ಬೈ ಬಂದಿದೆ ಸೆಲ್ ಬಂದಿದೆ ಅಂತ. ಆ ಲಿಸ್ಟಲ್ಲಿರೋಂಥ ಸ್ಟಾಕ್ನ ಬಂದು ನೀವು ಡೈನಮಿಕ್ ಲೈವಲ್ಲಿ ಚೆಕ್ ಮಾಡ್ಕೊಂಬಿಟ್ರೆ ಅಲ್ಲೇನಾದರೂ ಅದರಲ್ಲಿ ಯಾವುದಾದ್ರೂ ಟ್ರೇಡ್ ಆಪರ್ಚುನಿಟಿ ಬಂದಿದೆಯಾ ನೋಡಿಕೊಂಡು ಮಾಡೋದು ಈಸಿ. ಇನ್ನೊಂದು ಏನು ಮಾಡ್ಬೋದು, ನಿಮ್ಮ ಫೇವ್ರೆಟ್ ಸ್ಟಾಕ್ ಒಂದು 5 10 ನೀವು ಎಷ್ಟು ಟ್ರ್ಯಾಕ್ ಮಾಡೋಕ್ಕಾಗತ್ತೆ ನಿಮ್ಮ ಕೈಯಲ್ಲಿ ಅಷ್ಟು ಒಂದು ಲಿಸ್ಟ್ ಇಟ್ಕೊಳ್ಳಿ. ಆ ಸ್ಕ್ರಿಪ್ಟ್ಸನ್ನು ಮಾತ್ರ ಟ್ರ್ಯಾಕ್ ಮಾಡ್ತಾ ಬನ್ನಿ. ಅದರಲ್ಲಿ ಏನಾದರೂ ಟ್ರೇಡ್ ಆಪರ್ಚುನಿಟಿ ಬಂತ ಮಾಡಿ. ಇವಾಗ ನಮ್ಮ ಟ್ರೇಡಿಂಗ್ ಬಗ್ಗೆ ನೀವು ಕೇಳಿದ್ರಂದರೆ ನಾವು ಅಷ್ಟೊಂದು ಮಲ್ಟಿಪಲ್ ಸ್ಟಾಕ್ಸ್ ಎಲ್ಲ ಕೂತ್ಕೊಂಡು ನೋಡಿಕೊಂಡು ಟ್ರೇಡ್ ಮಾಡೋಷ್ಟು ಪೇಷನ್ಸ್ ನಮಗಿಲ್ಲ. ನಾವು ಅದಕ್ಕೆ ಏನು ಮಾಡ್ತೀವಿ ಅಂದರೆ ಕೈಯಲ್ಲಿ ಕ್ಯಾಪಿಟಲ್ ಏನಿದೆ ಆ ಕ್ಯಾಪಿಟಲ್ ತಕ್ಕಂಗೆ ಒಂದು ಸ್ಕ್ರಿಪ್ಟನ್ನು ಸೆಲೆಕ್ಟ್ ಮಾಡ್ತೀವಿ. ಒಂದು ಸ್ಕ್ರಿಪ್ಟನ್ನು ಆ ಒಂದೇ ಸ್ಕ್ರಿಪ್ಟಲ್ಲಿ ತಿಂಗಳೆಲ್ಲ ಟ್ರೇಡ್ ಮಾಡ್ತೀವಿ. ಯಾಕೆ? ವರ್ಷ ಎಲ್ಲ ಒಂದೇ ಸ್ಕ್ರಿಪ್ಟಲ್ಲಿ ಟ್ರೇಡ್ ಮಾಡ್ತೀವಿ. ನಮಗೆ ಬೇಕಾಗಿರೋದು ಎಷ್ಟು ಟ್ರೇಡ್ ಮಾಡಿದ್ದೀವಿ ಅನ್ನೋದಲ್ಲ, ಸ್ಟಾರ್ಟ್ ಮಾಡಿರೋ ಕ್ಯಾಪಿಟಲ್ ಎಷ್ಟು, ಒಂದು ವರ್ಷ ಪೂರ್ತಿ ಈ ಬಿಸ್ನೆಸ್ ಮಾಡಿದ್ವಿ ಡೈನಮಿಕ್ ಲೈಫ್ ಫಾಲೋ ಮಾಡಿಕೊಂಡು, ಎಂಡ್ ಆಫ್ ದಿ ಇಯರ್ ಬ್ಯಾಲೆನ್ಸ್ ಎಷ್ಟು, ನಮಗೆ ಬೇಕಾಗಿರೋದು ಅಷ್ಟೇ. ಸೊ ಅಲ್ಲಿ ನಮಗೆ ಒಳ್ಳೆ ರಿಸಲ್ಟ್ ಸಿಗ್ತಿದೆಯಾ ಅಷ್ಟು ಸಾಕಲ್ವ, ಬೇರೆ ಏನು ಬೇಕು? ರಿಸಲ್ಟ್ ಬರಬೇಕು. ಟ್ರೇಡಿಂಗ್ ಮಾಡ್ತಿದ್ದೀರಾ ಅಂದರೆ ರಿಸಲ್ಟ್ ಓರಿಯೆಂಟೆಡ್ ಇರಬೇಕು. ರಿಸಲ್ಟ್ ಬರ್ತಿಲ್ಲ ಅಂದರೆ ಟ್ರೇಡಿಂಗಲ್ಲಿ ಏನೋ ಹೆಚ್ಚು ಕಡಿಮೆ ಅಥವಾ ನಿಮ್ಮ ಕ್ಲಾರಿಟಿಲಿ ಏನೋ ಮಿಸ್ಸಿಂಗ್ ಇದೆ ಅಂತ ಅರ್ಥ. ಸೊ ಕ್ಲಾರಿಟಿ ತೊಗೊಳ್ಳಿ, ಕ್ಲಾರಿಟಿ ತೊಗೊಂಡು ಟ್ರೇಡಿಂಗ್ ಮಾಡಿ, ಸಿಂಪಲ್ ಕೆಲಸ ಅಷ್ಟೇ. ಸೊ ಈ ಟಾಟಾ ಮೋಟರ್ಸಲ್ಲಿ ನೋಡಿ ಎಷ್ಟು ಈಸಿ ಟ್ರೇಡ್. ಒಂದು ಎಂಟ್ರಿ ತೊಗೊಳಕ್ಕೆ ಮುಂಚೆ 2-3 ಡೀಟೇಲಲ್ಲಿ ನೋಡ್ಕೊಂಡ್ವಿ. ಮ್ಯಾಟ್ರ್ ಆಫ್ 1 ಮಿನಿಟು 2 ಮಿನಿಟು ಇಲ್ಲ, ನೋಡಿಕೊಂಡು ಆ ಟ್ರೇಡ್ ತೊಗೊಂಡ್ವಿ, ಸುಮ್ಮನೆ ಕೂತ್ಕೊಂಡ್ವಿ, ಎಕ್ಸಿಟ್ ಬಂತು. 100% 10,000 ರೂಪಾಯಿ ಪ್ರಾಫಿಟ್ ಇದರಲ್ಲಿ ಸಿಕ್ಕಿದೆ. ತಿಂಗಳಿಗೆ ಈ ಥರ ಒಂದು 3-4 ಟ್ರೇಡ್ ಸಿಗಲಿ ಬಿಡಿ. ಡೈಲಿ ಮಲ್ಟಿಪಲ್ ಸ್ಟಾಕ್ ನಾನು ಟ್ರ್ಯಾಕ್ ಮಾಡ್ತೀನಿ ಅಂದರೆ ಡೈಲಿ ಒಂದೊಂದು ಸ್ಟಾಕ್ ಸಿಗ್ತಾ ಹೋಗ್ಬೋದು, ತೊಂದರೆನೇ ಇಲ್ಲ. ಮಲ್ಟಿಪಲ್ ಸ್ಟಾಕ್ ಟ್ರ್ಯಾಕ್ ಮಾಡೋಕ್ಕಾಗಲ್ಲ, ನಾನು ಒಂದೇ ಸ್ಕ್ರಿಪ್ಟ್ ಮಾಡ್ಕೊಂಡು ಹೋಗ್ತೀನಿ ಅಂದರೆ 3-4 ಟ್ರೇಡ್ ಆಪರ್ಚುನಿಟೀಸ್ ಈ ಥರ ಸಿಗಲಿ ಬಿಡಿ. ಒಂದೊಂದು ಸತಿ 10-15 ಟ್ರೇಡೇ ಸಿಕ್ಬಿಡುತ್ತೆ ಒಂದೊಂದು ಸ್ಕ್ರಿಪ್ಟಲ್ಲಿ, ಒಂದೇ ಸ್ಕ್ರಿಪ್ಟಲ್ಲಿ. ಓಕೆ, ಎವ್ರಿ ಟ್ರೇಡಲ್ಲಿ ಈ ಥರ ಪ್ರಾಫಿಟೇ ಬರಬೇಕು ಅನ್ನೋದಿಲ್ಲ. ಸರ್ಟನ್ ಟ್ರೇಡ್ಸಲ್ಲಿ ಪ್ರಾಫಿಟ್ ಕಡಿಮೆ ಇರ್ಬೋದು, ಸರ್ಟನ್ ಟ್ರೇಡ್ಸಲ್ಲಿ ಪ್ರಾಫಿಟ್ ಇದಕ್ಕಿಂತ ಸುಮಾರು ಜಾಸ್ತಿ ಪ್ರಾಫಿಟು ಬಂದ್ಬಿಡುತ್ತೆ. ಸೊ ಎಷ್ಟು ಪ್ರಾಫಿಟ್ ಬರುತ್ತೆ ಅನ್ನೋದು ನಮಗೆ ಗೊತ್ತಿಲ್ಲ. ನಾವು ಅಂಥ ಗೆಸ್ ವರ್ಕ್ ಮಾಡೋ ಅವಶ್ಯಕತೆ ಇಲ್ಲ. ಸಿಸ್ಟಮ್ ಎಂಟ್ರಿ ತೊಗೋ ಅಂತ ಹೇಳ್ತಾ ಎಂಟ್ರಿ ತೊಗೊಳ್ಳಿ, ಎಕ್ಸಿಟ್ ಮಾಡು ಅಂತ ಹೇಳ್ತಾ ಎಕ್ಸಿಟ್ ಮಾಡಿ, ಬಂದಿದ್ದನ್ನು ತೊಗೊಳ್ಳಿ. ಸಿಸ್ಟಮ್ ಟ್ರೇಡ್ ಮಾಡಬೇಡ ಅಂತ ಹೇಳ್ತಾ ಅಂಥ ಜಾಗದಲ್ಲಿ ಟ್ರೇಡ್ ಮಾಡೋದು ಬೇಡ. ಆರಾಮಾಗಿ ಕೂತ್ಕೊಳ್ಳಿ. ಓಕೆ, ಸುಮ್ಮನೆ ಕೂತ್ಕೊಳ್ಳಿ, ಬರುತ್ತೆ ಆಟೋಮೆಟಿಕ್ಕಾಗಿ ಪ್ರಾಫಿಟ್. ಓಕೆ, ಸೊ ಆಪ್ಷನ್ಸಲ್ಲಿ ಈಸಿಯಾಗಿ ಟ್ರೇಡ್ ಮಾಡಬೇಕು ಅಂದರೆ ಇಷ್ಟೇ ಕೆಲಸ ಇರೋದು ಡೈನಮಿಕ್ ಲೈವ್ ಇಟ್ಕೊಂಡು. ನಮಸ್ಕಾರ.